ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ನೈಟ್ ಕರ್ಲರ್. ಇದರ IMDb ರೇಟಿಂಗ್ 7.8 ಇದೆ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಲೂಯಿಸ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ನಿಂತು ಫೆನ್ಸಿಂಗ್ ವೈರ್ ಕಟ್ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಗಾರ್ಡ್, ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ದೀಯಾ, ನೀನು ಯಾರು ಅಂತ ಕೇಳ್ತಾನೆ. ಆಗ ಲೂಯಿಸ್ ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿ ಕಾಸ್ಟ್ಲಿ ವಾಚ್ ಇರೋದನ್ನ ನೋಡಿ ಸೆಕ್ಯೂರಿಟಿ ಗಾರ್ಡ್ನ ಹೊಡೆದು ಅವನ ಕೈಯಿಂದ ವಾಚ್ ಕಸ್ಕೊಂಡು ತನ್ನ ಕಾರಿಂದ ಓಡಿ ಹೋಗ್ತಾನೆ. ಲೂಯಿಸ್ ಕಾರಲ್ಲಿ ಫೆನ್ಸಿಂಗ್, ಬೋಲ್ಟ್ ಅಂತಹ ಕಬ್ಬಿಣದ ವಸ್ತುಗಳಿರುತ್ತೆ. ಲೂಯಿಸ್ ಒಬ್ಬ ಕಳ್ಳ ಆಗಿರ್ತಾನೆ. ಆತ ಅದನ್ನೆಲ್ಲ ತಗೊಂಡು ಹಳೆ ಸಾಮಾನು ಕೊಂಡುಕೊಳ್ಳುವ ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾನೆ. ಲೂಯಿಸ್ ಆ ವ್ಯಕ್ತಿಗೆ, ನನಗೆ ಇಲ್ಲಿ ಒಂದು ಉದ್ಯೋಗ ಕೊಡು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ನಾನು ಕಳ್ಳರಿಗೆ ನನ್ನ ಕಂಪನಿಯಲ್ಲಿ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತಾನೆ. ಲೂಯಿಸ್ ಅಲ್ಲಿಂದ ಹೊರಗೆ ಬಂದು ಕಾರಿಂದ ಹೋಗ್ತಿರುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಕಾರಿಗೆ ಬೆಂಕಿ ಹಚ್ಚಿರುತ್ತೆ. ಆ ಕಾರಲ್ಲಿದ್ದ ವ್ಯಕ್ತಿಗಳನ್ನ ಹೊರತೆಗಿಬೇಕಂತ ಇಬ್ಬರು ಪೊಲೀಸರು ಪ್ರಯತ್ನ ಪಡ್ತಿರ್ತಾರೆ. ಲೂಯಿಸ್ ತನ್ನ ಕಾರನ್ನ ಸೈಡಿಗೆ ಹಾಕಿ ನಿಂತು ನೋಡ್ತಿರುವಾಗ ಒಂದು ವ್ಯಾನ್ ಬಂದು ಲೂಯಿಸ್ ಹತ್ರ ನಿಲ್ಲುತ್ತೆ. ವ್ಯಾನ್ ಇಂದ ಹೊರಬಂದ ಇಬ್ಬರು ವ್ಯಕ್ತಿಗಳು ಕ್ಯಾಮ್ರಾ ತಗೊಂಡು ಆ ಆಕ್ಸಿಡೆಂಟ್ ವಿಡಿಯೋನ ಮಾಡ್ತಿರ್ತಾರೆ. ಆಗ ಲೂಯಿಸ್ ಅವರ ಹತ್ರ ಹೋಗಿ, ಇದು ಯಾವ ನ್ಯೂಸ್ ಚಾನೆಲ್ನಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಯಾವ ಚಾನಲ್ ಹೆಚ್ಚು ಹಣ ಕೊಡುತ್ತೋ ಆ ಚಾನಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾನೆ. ಆಗ ಲೂಯಿಸ್, ಇದರಿಂದ ನಿಮಗೆ ಎಷ್ಟು ಹಣ ಸಿಗುತ್ತೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಅಷ್ಟೇನು ಹೆಚ್ಚು ಹಣ ಸಿಗಲ್ಲ, ತುಂಬಾ ಕಡಿಮೆ ಅಂತ ಹೇಳ್ತಾನೆ. ಆಗ ಲೂಯಿಸ್, ಕಡಿಮೆ ಹಣ ಸಿಕ್ಕರೆ ಇಷ್ಟೊಂದು ಕ್ಯಾಮ್ರಾ ಹೇಗೆ ತಗೊಂಡ್ರಿ ಅಂತ ಕೇಳ್ತಾನೆ. ಅಷ್ಟರಲ್ಲಿ ವ್ಯಾನಲ್ಲಿದ್ದ ರೇಡಿಯೋದಲ್ಲಿ ಇನ್ನೊಂದು ಕಡೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಬರುತ್ತೆ. ಆಗ ಆ ವ್ಯಕ್ತಿಗಳು ವ್ಯಾನ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಲೂಯಿಸ್ ಮನೆಗೆ ಬರ್ತಾನೆ. ಬೆಳಗ್ಗೆ ಎದ್ದು ಲೂಯಿಸ್ ಆ ನ್ಯೂಸ್ ಯಾವ ಚಾನಲ್ನಲ್ಲಿ ಬಂದಿದೆ ಅಂತ ಚಾನಲ್ ಚೇಂಜ್ ಮಾಡಿ ನೋಡ್ತಿರ್ತಾನೆ. ಆಗ ಒಂದು ಚಾನಲ್ನಲ್ಲಿ ಆ ನ್ಯೂಸ್ ಬರ್ತಿರುತ್ತೆ. ಆಗ ಲೂಯಿಸ್, ಇಂಥ ವಿಡಿಯೋಗಳಿಗೆ ಎಷ್ಟು ಡಿಮ್ಯಾಂಡ್ ಇರಬಹುದು ಅಂತ ಯೋಚನೆ ಮಾಡ್ತಾನೆ. ಲೂಯಿಸ್ ಎದ್ದು ರೆಡಿಯಾಗಿ ಒಂದು ಬೀಚ್ಗೆ ಬಂದು ಕೂತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಸೈಕ್ಲಿಂಗ್ ಮಾಡಿ ತನ್ನ ಸೈಕಲ್ನ ಲೂಯಿಸ್ ಪಕ್ಕದಲ್ಲಿ ಪಾರ್ಕ್ ಮಾಡಿ ಲಾಕ್ ಮಾಡಿ ಹೋಗ್ತಾನೆ. ಆ ವ್ಯಕ್ತಿ ಹೋದ್ಮೇಲೆ ಲೂಯಿಸ್ ಆ ಸೈಕಲ್ನ ಕದ್ದು ಸೆಕೆಂಡ್ ಹ್ಯಾಂಡ್ ವಸ್ತು ತಗೊಳ್ಳೋ ಒಂದು ಶಾಪ್ಗೆ ಹೋಗಿ $800 ಮಾರ್ತಾನೆ. ಮತ್ತು ಅದೇ $800 ಬೆಲೆ ಬಾಳುವ ಒಂದು ಕ್ಯಾಮ್ರಾ ಮತ್ತು ಪೊಲೀಸ್ ವೈರ್ಲೆಸ್ ಸ್ಕ್ಯಾನರ್ನ ತಗೋತಾನೆ. ಲೂಯಿಸ್ ಸ್ಕ್ಯಾನರ್ನ ಆನ್ ಮಾಡಿ ತನ್ನ ಕಾರಲ್ಲಿ ವೇಟ್ ಮಾಡ್ತಿರ್ತಾನೆ. ಆಗ ರೇಡಿಯೋ ಸ್ಕ್ಯಾನರ್ನಲ್ಲಿ ಒಂದು ಕಡೆ ಅಪಘಾತ ನಡೆದಿದೆ ಅಂತ ಕೇಳ್ತಾನೆ. ಲೂಯಿಸ್ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಆದರೆ ಅಷ್ಟರಲ್ಲಿ ನಿನ್ನೆ ರಾತ್ರಿ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ಜೋಯಿ ಅನ್ನೋ ವ್ಯಕ್ತಿ ಅಲ್ಲಿರ್ತಾನೆ. ಆದರೆ ಲೂಯಿಸ್ ಮಾತ್ರ ಅವನನ್ನ ಕೇರ್ ಮಾಡದೆ ಮುಂದೆ ಹೋಗಿ ವಿಡಿಯೋ ತೆಗಿತಿರ್ತಾನೆ. ಆಗ ಪೊಲೀಸರು ಅಲ್ಲಿಗೆ ಬಂದು ಇಬ್ಬರನ್ನ ಅಲ್ಲಿಂದ ಓಡಿಸಿಬಿಡ್ತಾರೆ. ಜೋಯಿ ಲೂಯಿಸ್ನ ಬೈಕೊಂಡು ಒಂದು ನ್ಯೂಸ್ ಚಾನಲ್ಗೆ ಫೋನ್ ಮಾಡಿ ತನ್ನಲ್ಲಿದ್ದ ವಿಡಿಯೋನ $300 ಮಾರ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಲೂಯಿಸ್ ಒಂದು ನ್ಯೂಸ್ ಚಾನಲ್ಗೆ ಹೋಗಿ ನೈನಾ ಅನ್ನೋ ನ್ಯೂಸ್ ಡೈರೆಕ್ಟರ್ಗೆ ತನ್ನ ವಿಡಿಯೋನ $250 ಮಾರ್ತಾನೆ. ನೈನಾ ಲೂಯಿಸ್ಗೆ ಹಣ ಕೊಟ್ಟು, ನೀನು ಈ ಕೆಲಸ ಮಾಡ್ಬೇಕನ್ಕೊಂಡಿದ್ದರೆ ಒಳ್ಳೆ ಕ್ಯಾಮ್ರಾ ತಗೋ ಮತ್ತು ನಮಗೆ ಕ್ರೈಮ್ ಬಗ್ಗೆ ಸಂಬಂಧಪಟ್ಟ ನ್ಯೂಸ್ನ ತಂದುಕೊಡು ಅಂತ ಹೇಳ್ತಾಳೆ. ಲೂಯಿಸ್ ಅಲ್ಲಿಂದ ಮನೆಗೆ ಬರ್ತಾನೆ. ಮಾರನೇ ದಿನ ಲೂಯಿಸ್ ನ್ಯೂಸ್ ಚಾನಲ್ನಲ್ಲಿ ತಾನು ತೆಗೆದ ವಿಡಿಯೋ ಪಬ್ಲಿಷ್ ಆಗ್ತಿರೋದನ್ನ ನೋಡ್ತಾನೆ. ಮತ್ತು ಲೂಯಿಸ್ ಲಾಸ್ ಏಂಜಲೀಸ್ನ ಪೊಲೀಸ್ ರೇಡಿಯೋ ಕೋಡ್ಸ್ನ ರಿಸರ್ಚ್ ಮಾಡ್ತಾನೆ. ಅಲ್ಲಿಂದ ಲೂಯಿಸ್ ತನಗೆ ಒಂದು ಅಸಿಸ್ಟೆಂಟ್ ಬೇಕು ಅಂತ ಆಡ್ ಹಾಕ್ಸ್ತಾನೆ. ಆಡ್ ನೋಡಿ ರಿಕ್ಕಿ ಅನ್ನೋ ವ್ಯಕ್ತಿ ಇಂಟರ್ವ್ಯೂಗೆ ಬರ್ತಾನೆ. ಲೂಯಿಸ್ ರಿಕ್ ಇಂಟರ್ವ್ಯೂನ ಒಂದು ಕಾಫಿ ಶಾಪ್ ನಲ್ಲಿ ತಗೋತಾನೆ. ಲೂಯಿಸ್ ರಿಕ್ಗೆ, ನಮ್ಮ ಕಂಪನಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ಅದಕ್ಕೆ ನಮಗೆ ಒಬ್ಬ ಅಸಿಸ್ಟೆಂಟ್ ಬೇಕು ಅಂತ ಸುಳ್ಳು ಹೇಳ್ತಾನೆ. ರಿಕ್ ಹತ್ರ ಒಂದು ಸ್ಯಾಟಲೈಟ್ ಫೋನ್ ಇರುತ್ತೆ. ಇದರಿಂದ ಲೂಯಿಸ್ ರಿಕ್ನ ಹೈರ್ ಮಾಡ್ತಾನೆ. ಆಗ ರಿಕ್, ನನ್ನ ಸ್ಯಾಲರಿ ಎಷ್ಟು ಅಂತ ಕೇಳ್ತಾನೆ. ಆಗ ಲೂಯಿಸ್, ನಾನು ಮೊದಲು ನಿನ್ನ ಇಂಟರ್ನ್ ಆಗಿ ತಗೋತೀನಿ ಅಂತ ಹೇಳ್ತಾನೆ. ಆದರೆ ರಿಕ್ ಅದಕ್ಕೆ ಒಪ್ಪದೆ, ನನಗೆ ಸ್ಯಾಲರಿ ಬೇಕು ಅಂತ ಹೇಳ್ತಾನೆ. ಆಗ ಲೂಯಿಸ್, ಸರಿ, ದಿನಕ್ಕೆ $30 ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರಿಕ್ ಒಪ್ಕೋತಾನೆ. ಲೂಯಿಸ್ ಮತ್ತು ರಿಕ್ ರೇಡಿಯೋ ಸ್ಕ್ಯಾನರ್ ಆನ್ ಮಾಡಿಕೊಂಡು ಕಾರಲ್ಲಿ ವೇಟ್ ಮಾಡ್ತಿರ್ತಾರೆ. ಆಗ ರೇಡಿಯೋದಲ್ಲಿ ಒಂದು ಕಡೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಲೂಯಿಸ್ ಲೊಕೇಶನ್ ಆನ್ ಮಾಡಿ ಅಡ್ರೆಸ್ ಹೇಳ್ತಾನೆ. ರಿಕ್ ವೇಗವಾಗಿ ಕಾರನ್ನ ಘಟನೆಯಾದ ಸ್ಥಳಕ್ಕೆ ಓಡಿಸ್ತಾನೆ. ಆದರೆ ಲೂಯಿಸ್ ಅಲ್ಲಿಗೆ ಬರೋ ಮುಂಚೆ ಜೋಯಿ ಅಲ್ಲಿಗೆ ಬಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಇದರಿಂದ ಲೂಯಿಸ್ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾನೆ. ಅಷ್ಟರಲ್ಲಿ ಅವರಿಗೆ ಇನ್ನೊಂದು ನ್ಯೂಸ್ ಬರುತ್ತೆ. ಒಂದು ಕಡೆ ಗನ್ ಫೈರ್ ಆಗ್ತಿರುತ್ತೆ. ಆಗ ಲೂಯಿಸ್ ತಡ ಮಾಡದೆ ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ಲೂಯಿಸ್ ಅಕ್ಕಪಕ್ಕದ ಮನೆಯವರ ಹತ್ರ ಅಲ್ಲಿ ಏನು ನಡೀತು ಅಂತ ಕೇಳ್ತಾನೆ. ಆದ್ರೆ ಅವರಿಗೆ ಜಾಸ್ತಿ ಏನೂ ಗೊತ್ತಿರಲ್ಲ. ಅವರು ಕೇವಲ ಒಬ್ಬ ವ್ಯಕ್ತಿ ಗನ್ ತಗೊಂಡು ಬಂದು ಈ ಮನೆಯವರ ಮೇಲೆ ಅಟ್ಯಾಕ್ ಮಾಡಿದ ಅಂತ ಹೇಳ್ತಾರೆ. ಆದ್ರೆ ಲೂಯಿಸ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ನ್ಯೂಸ್ ಬೇಕಾಗಿರುತ್ತೆ. ಅದಕ್ಕೆ ಅವನು ಪೊಲೀಸರ ಕಣ್ಣು ತಪ್ಪಿಸಿ ಇನ್ಸಿಡೆಂಟ್ ನಡೆದ ಮನೆ ಒಳಗೆ ಹೋಗ್ತಾನೆ ಮತ್ತು ಅಲ್ಲಿ ತನಗೆ ಅನುಕೂಲ ಆಗೋ ತರ ವಸ್ತುಗಳನ್ನ ಸೆಟ್ ಮಾಡಿ ಫೋಟೋಸ್ ತೆಗಿತಾನೆ. ಮತ್ತು ಪೊಲೀಸರು ಮನೆಯವರ ಹತ್ರ ಮಾತಾಡೋದನ್ನ ಮನೆ ಒಳಗಿಂದಾನೆ ಶೂಟ್ ಮಾಡ್ತಾನೆ. ಲೂಯಿಸ್ ಆ ಫುಟೇಜ್ ತಗೊಂಡು ನ್ಯೂಸ್ ಚಾನಲ್ಗೆ ಬರ್ತಾನೆ. ಡೈರೆಕ್ಟರ್ಗೆ ಲೂಯಿಸ್ ತಂದು ಕೊಟ್ಟ ಫುಟೇಜ್ ತುಂಬಾ ಇಷ್ಟವಾಗುತ್ತೆ. ಆಕೆ ಲೂಯಿಸ್ಗೆ ಒಳ್ಳೆ ಅಮೌಂಟ್ ಕೊಟ್ಟು ಇದೇ ರೀತಿ ಒಳ್ಳೊಳ್ಳೆ ಫುಟೇಜ್ ತಗೊಂಡು ಬಾ ಅಂತ ಹೇಳ್ತಾಳೆ. ಇಲ್ಲಿಂದ ಲೂಯಿಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಲೂಯಿಸ್ ತುಂಬಾ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ತಾನೆ. ಆ ವಿಡಿಯೋಗಳನ್ನ ಮಾರಿ ಒಳ್ಳೆ ಹಣ ಸಂಪಾದನೆ ಮಾಡ್ತಾನೆ. ಲೂಯಿಸ್ ಆ ಹಣದಿಂದ ಒಂದೊಳ್ಳೆ ಕಾರ್ ತಗೋತಾನೆ. ಒಂದು ದಿನ ಒಂದು ಆಕ್ಸಿಡೆಂಟ್ ಬಗ್ಗೆ ಲೂಯಿಸ್ಗೆ ಗೊತ್ತಾಗುತ್ತೆ. ಆತ ಅಲ್ಲಿ ಹೋಗಿ ನೋಡಿದಾಗ ಆಕ್ಸಿಡೆಂಟ್ ಆದ ವ್ಯಕ್ತಿ ಕಾರಿಂದ ದೂರ ಬಿದ್ದಿರ್ತಾನೆ. ಆಗ ಲೂಯಿಸ್ ತನ್ನ ವಿಡಿಯೋಗೆ ಅನುಕೂಲವಾಗುವಂತೆ ಆ ವ್ಯಕ್ತಿಯನ್ನ ಕಾರ್ ಮುಂದೆ ತಂದು ವಿಡಿಯೋ ಮಾಡ್ತಾನೆ. ಆ ವಿಡಿಯೋವನ್ನ ಚಾನಲ್ಗೆ ಕೊಟ್ಟು ಹೊರಗೆ ಬರುತ್ತಿರುವಾಗ ಜೋಯ್ ಲೂಯಿಸ್ಗೆ, ನಾನು ನನ್ನ ಕೆಲಸವನ್ನು ಎಕ್ಸ್ಪೆಂಡ್ ಮಾಡ್ಬೇಕನ್ಕೊಂಡಿದ್ದೀನಿ, ನೀನು ನನ್ನ ಜೊತೆ ಸೇರ್ಕೋ ಅಂತ ಹೇಳ್ತಾನೆ. ಆದ್ರೆ ಲೂಯಿಸ್ ಅದಕ್ಕೆ ಒಪ್ಪಲ್ಲ. ಆ ದಿನ ರಾತ್ರಿ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಬರುತ್ತೆ. ಲೂಯಿಸ್ ಮತ್ತು ರಿಕ್ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಜೋಯಿ ಆಲ್ರೆಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಜೋಯಿ ಲೂಯಿಸ್ಗೆ, ನೀನು ಮತ್ತೆ ಲೇಟ್ ಆದೆ, ನನ್ನ ಜೊತೆ ಸೇರಿ ಕೆಲಸ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಲೂಯಿಸ್ ಅಲ್ಲಿ ಸಿಕ್ಕ ಸಣ್ಣ ಸಣ್ಣ ಫುಟೇಜ್ ನ ರೆಕಾರ್ಡ್ ಮಾಡಿ ಚಾನಲ್ಗೆ ಹೋಗ್ತಾನೆ. ವಿಡಿಯೋಸ್ ನೋಡಿದ ಡೈರೆಕ್ಟರ್, ಈ ವಿಡಿಯೋದಲ್ಲಿ ಏನಿದೆ ಅಂತ ಲೂಯಿಸ್ ನ ಬೈತಾಳೆ. ಇದರಿಂದ ಲೂಯಿಸ್ ಮನೆಗೆ ಹೋಗಿ
ಸಿಟ್ಟಿನಿಂದ ಕನ್ನಡಿ ಹೊಡೆದು ಹಾಕ್ತಾನೆ. ಮಾರನೇ ದಿನ ಲೂಯಿಸ್ ಜೋಯಿ ಮನೆಗೆ ಹೋಗಿ ಜೋಯಿ ಕಾರ್ ಬ್ರೇಕ್ ಫೇಲ್ ಮಾಡ್ತಾನೆ. ಆ ದಿನ ರಾತ್ರಿ ಲೂಯಿಸ್ ನ್ಯೂಸ್ಗೋಸ್ಕರ ವೇಟ್ ಮಾಡ್ತಿರುವಾಗ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಲೂಯಿಸ್ ಅಲ್ಲಿಗೆ ಹೋಗಿ ನೋಡಿದಾಗ ಜೋಯಿ ಆಕ್ಸಿಡೆಂಟ್ ಆಗಿರುತ್ತೆ. ಲೂಯಿಸ್ ತನಗೆ ಏನು ಗೊತ್ತಿಲ್ಲದವನ ತರ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾನೆ. ಇದನ್ನು ನೋಡಿದ ರಿಕ್ ಅವನು ನಮ್ಮಲ್ಲಿ ಒಬ್ಬನು, ಅವನ ವಿಡಿಯೋ ರೆಕಾರ್ಡ್ ಮಾಡಬೇಡ ಅಂತ ಹೇಳ್ತಾನೆ. ಆಗ ಲೂಯಿಸ್ ಅದು ಮೊದಲು ಇವಾಗಲ್ಲ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಿರ್ತಾನೆ. ಆಮೇಲೆ ಒಂದು ಕಡೆ ಗನ್ ಫೈರಿಂಗ್ ನಡೀತಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಲೂಯಿಸ್ ಅಲ್ಲಿಗೆ ಹೋದಾಗ ಇನ್ನು ಅಲ್ಲಿ ಫೈರಿಂಗ್ ನಡೀತಿರುತ್ತೆ. ಲೂಯಿಸ್ ಒಂದು ಮರದ ಹಿಂದೆ ನಿಂತು ಎಲ್ಲ ರೆಕಾರ್ಡ್ ಮಾಡ್ತಾನೆ. ಫೈರಿಂಗ್ ಮುಗಿದ ಮೇಲೆ ಅವರು ಒಂದು ಕಾರಲ್ಲಿ ಕೂತು ಅಲ್ಲಿಂದ ಹೋಗ್ತಿರ್ತಾರೆ. ಲೂಯಿಸ್ ಅವರ ಮುಖ ಮತ್ತು ಕಾರ್ ನಂಬರ್ ಸಹ ರೆಕಾರ್ಡ್ ಮಾಡಿರ್ತಾನೆ. ಅವರು ಅಲ್ಲಿಂದ ಹೋದ್ಮೇಲೆ ಮನೆ ಒಳಗೆ ಹೋಗಿ ಫೈರಿಂಗ್ ನಲ್ಲಿ ಸತ್ತವರ ವಿಡಿಯೋ ಮಾಡ್ತಾನೆ. ಆಮೇಲೆ ಹೊರಗೆ ಬಂದು ಒಂದು ಕಡೆ ಕಾರ್ ನಿಲ್ಲಿಸಿ ಶೂಟರ್ ಮುಖ ಮತ್ತು ಕಾರ್ ನಂಬರ್ ರೆಕಾರ್ಡ್ ಆದ ಪಾರ್ಟ್ ನ ಕಟ್ ಮಾಡ್ತಾನೆ. ಆಮೇಲೆ ಚಾನಲ್ಗೆ ಹೋಗಿ ಆ ಫುಟೇಜ್ ನ ಮಾರ್ತಾನೆ. ಇದರಿಂದ ಡೈರೆಕ್ಟರ್ ತುಂಬಾ ಖುಷಿ ಆಗ್ತಾಳೆ. ಮಾರನೇ ದಿನ FBI ಅವರು ಲೂಯಿಸ್ ಮನೆಗೆ ಬರ್ತಾರೆ. ಇವರು ನೀನು ಪೊಲೀಸರು ಬರೋ ಮುಂಚೆ ಮನೆ ಒಳಗೆ ಹೋಗಿ ರೆಕಾರ್ಡ್ ಮಾಡಿದ್ದೀಯಾ ಅಂತ ಕೇಳ್ತಾರೆ. ಆಗ ಲೂಯಿಸ್ ಯಾರಾದರೂ ಬದುಕಿದ್ದರೆ ಕಾಪಾಡಬೇಕಂತ ಹೋಗಿದ್ದೆ ಅಂತ ಹೇಳ್ತಾನೆ. FBI ಸರಿ ಅಂತ ರೆಕಾರ್ಡೆಡ್ ಫುಟೇಜ್ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಲೂಯಿಸ್ ಶೂಟರ್ ಕಾರ್ ನಂಬರ್ ನಿಂದ ಅವರ ಅಡ್ರೆಸ್ ತಗೋತಾನೆ. ಲೂಯಿಸ್ ಮತ್ತು ರಿಕ್ ಶೂಟರ್ ಮನೆ ಮುಂದೆ ವೇಟ್ ಮಾಡ್ತಿರ್ತಾರೆ. ಆಗ ರಿಕ್ ಇವರನ್ನ ಹಿಡೋದ್ರಿಂದ ನಮಗೇನು ಲಾಭ ಅಂತ ಕೇಳ್ತಾನೆ. ಆಗ ಲೂಯಿಸ್ ಖಂಡಿತ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ರಿಕ್ ನಾನು ಬಂದಾಗಿನಿಂದ ನನ್ನ ಸ್ಯಾಲರಿ ಜಾಸ್ತಿ ಮಾಡಿಲ್ಲ, ಈ ಕೆಲಸದಿಂದ ಬರೋ ಹಣದಲ್ಲಿ ನನಗೆ ಅರ್ಧ ಕೊಡಬೇಕು ಅಂತ ಹೇಳ್ತಾನೆ. ಆದ್ರೆ ಲೂಯಿಸ್ಗೆ ಅದು ಇಷ್ಟ ಆಗಲ್ಲ. ಆಗ ಶೂಟರ್ ಮನೆಯಿಂದ ಹೊರಗೆ ಬಂದು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಲೂಯಿಸ್ ಅವರನ್ನ ಫಾಲೋ ಮಾಡಿಕೊಂಡು ಅಲ್ಲಿಗೆ ಬರ್ತಾನೆ. ಲೂಯಿಸ್ ಪೊಲೀಸರಿಗೆ ಫೋನ್ ಮಾಡಿ ನಿನ್ನೆ ರಾತ್ರಿ ಶೂಟ್ ಮಾಡಿದ ಶೂಟರ್ಸ್ ಇಲ್ಲಿ ರೆಸ್ಟೋರೆಂಟ್ ನಲ್ಲಿದ್ದಾರೆ ಅಂತ ಹೇಳ್ತಾನೆ. ಮತ್ತು ರಿಕ್ಗೆ ನೀನು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಅಲ್ಲಿ ಪೊಲೀಸರು ಬರ್ತಾರೆ. ಶೂಟರ್ ಮತ್ತು ಪೊಲೀಸರ ನಡುವೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಒಬ್ಬ ಶೂಟರ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ಇನ್ನೊಬ್ಬ ಶೂಟರ್ ಕಾರಿಂದ ತಪ್ಪಿಸ್ಕೊತಿರ್ತಾನೆ. ಇದನ್ನೆಲ್ಲ ರಿಕ್ ರೆಕಾರ್ಡ್ ಮಾಡ್ತಿರ್ತಾನೆ. ಪೊಲೀಸ್ ಶೂಟರ್ನ ಫಾಲೋ ಮಾಡ್ತಾರೆ. ರಿಕ್ ಮತ್ತು ಲೂಯಿಸ್ ಕೂಡ ಅವರನ್ನ ರೆಕಾರ್ಡ್ ಮಾಡ್ತಾ ಫಾಲೋ ಮಾಡ್ತಿರ್ತಾರೆ. ಒಂದು ಕಡೆ ಬಂದಾಗ ಶೂಟರ್ ಮತ್ತು ಪೊಲೀಸ್ ಕಾರು ಒಂದಕ್ಕೊಂದು ಗುದ್ಕೊಂಡು ಆಕ್ಸಿಡೆಂಟ್ ಆಗುತ್ತೆ. ಲೂಯಿಸ್ ಕಾರ್ ನಿಲ್ಲಿಸಿ ರಿಕ್ಗೆ ಶೂಟರ್ ಸತ್ತು ಹೋಗಿದ್ದಾನೆ, ನೀನು ಹೋಗಿ ಅವನ ವಿಡಿಯೋ ತೆಗಿ ಅಂತ ಹೇಳ್ತಾನೆ. ಆದ್ರೆ ಶೂಟರ್ ಇನ್ನೂ ಸತ್ತಿರಲ್ಲ. ಆತ ರಿಕ್ನ ನೋಡಿ ಶೂಟ್ ಮಾಡ್ಬಿಡ್ತಾನೆ ಮತ್ತು ಕಾರಿಂದ ಹೊರಗೆ ಬಂದು ಓಡೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಶೂಟರ್ನ ಸಾಯಿಸಿ ಬಿಡ್ತಾರೆ. ರಿಕ್ ಇನ್ನೂ ಸತ್ತಿರಲ್ಲ, ಕೊನೆ ಉಸಿರಲ್ಲಿರ್ತಾನೆ. ರಿಕ್ ಲೂಯಿಸ್ಗೆ ನೀನು ಬೇಕಂತ ಇದೆಲ್ಲ ಮಾಡಿದ್ದೀಯಾ ತಾನೆ ಅಂತ ಕೇಳ್ತಾನೆ. ಆಗ ಲೂಯಿಸ್ ಹೌದು, ನನಗೆ ನಿನ್ನಂತ ಎಂಪ್ಲಾಯಿ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಲೂಯಿಸ್ ಆ ಫುಟೇಜ್ ನ ತಗೊಂಡು ಚಾನಲ್ಗೆ ಹೋಗ್ತಾನೆ ಮತ್ತು ಎಲ್ಲಕ್ಕಿಂತ ಹೆಚ್ಚು ಅಮೌಂಟ್ಗೆ ಆ ವಿಡಿಯೋನ ಮಾರ್ತಾನೆ. ಈ ವಿಡಿಯೋ ಟೆಲಿಕಾಸ್ಟ್ ಆದಾಗ FBI ಲೂಯಿಸ್ ನ ಎನ್ಕ್ವೈರಿ ಮಾಡ್ತಾರೆ. FBI ಲೂಯಿಸ್ಗೆ ನಾವು ಮೊದಲು ಕೇಳಿದಾಗ ಕಿಲ್ಲರ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದೆ, ನಿನಗೆ ಹೇಗೆ ಗೊತ್ತಾಯ್ತು ರೆಸ್ಟೋರೆಂಟ್ ನಲ್ಲಿದ್ದವರು ಕಿಲ್ಲರ್ ಅಂತ ಕೇಳ್ತಾರೆ. ಆಗ ಲೂಯಿಸ್ ನಾವು ಶೂಟರ್ ನಡೆದ ಸ್ಥಳದಲ್ಲಿ ರೆಕಾರ್ಡ್ ಮಾಡಿದಾಗ ಆ ಶೂಟರ್ಸ್ ನನ್ನ ನೋಡಿದ್ರು, ಅದರಿಂದ ಅವರು ನಮ್ಮನ್ನ ಫಾಲೋ ಮಾಡಿದ್ರು, ಅದಕ್ಕೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ. ಆಗ FBI ಏಜೆಂಟ್ ನಿನಗೆ ಮೊದಲಿನಿಂದಲೂ ಕಿಲ್ಲರ್ ಯಾರು ಅಂತ ಗೊತ್ತಿತ್ತು, ನೀನು ಬೇಕಂತ ನಮ್ಮಿಂದ ಮುಚ್ಚಿಟ್ಟಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಲೂಯಿಸ್ ಇಲ್ಲ ಅಂತ ಹೇಳ್ತಾನೆ. FBI ಏಜೆಂಟ್ ಅದನ್ನ ನಂಬಲ್ಲ. ಆದ್ರೆ ಲೂಯಿಸ್ ವಿರುದ್ಧ ಅವರ ಹತ್ತಿರ ಯಾವುದೇ ಪ್ರೂಫ್ ಇರಲ್ಲ. ಇದರಿಂದ ಅವರು ಅವನನ್ನ ಬಿಟ್ಟು ಬಿಡ್ತಾರೆ. ಸ್ವಲ್ಪ ದಿನವಾದ ಮೇಲೆ ಲೂಯಿಸ್ 2 ವ್ಯಾನ್ಗಳನ್ನ ತಗೋತಾನೆ ಮತ್ತು ತನಗೆ ಅಸಿಸ್ಟೆಂಟ್ ಆಗಿ 3 ವ್ಯಕ್ತಿಗಳನ್ನ ಹೈರ್ ಮಾಡ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.